ಧನಸ್ಸು ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. ಮೂಲ ನಕ್ಷತ್ರ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರ 4 ಪಾದಗಳು, ಹಾಗೇನೆ ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಈ ಧನಸ್ಸು ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು. ಇದೇ 2026 ಬರುವ ತಿಂಗಳು ಜೂನ್ ತಿಂಗಳಿನಲ್ಲಿ ಗುರುಗ್ರಹ ಜೂನ್ 2ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಏನು ಈ ಗುರುವಿನ ಸಂಚಾರ ಕರ್ಕಾಟಕ ರಾಶಿಯಲ್ಲಿ ನಡೀತಾ ಇದೆ, ಈ ಸಂಚಾರದಿಂದ ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆಗ್ತಕ್ಕಂತಹ ಬದಲಾವಣೆಗಳು ಏನಾದರೂ ಇದೆಯಾ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ, ಮುಖ್ಯವಾಗಿ ಗುರು ಒಂದು ರಾಶಿಯಲ್ಲಿ 12 ತಿಂಗಳ ಕಾಲ ಅಂದ್ರೆ 1 ವರ್ಷ ಸಂಚಾರವನ್ನ ಮಾಡಬೇಕು. ಗುರು ಒಂದು ರಾಶಿಯಲ್ಲಿ 1 ವರ್ಷ ಸಂಚಾರ ಮಾಡಬೇಕು. ಒಂದೊಂದು ರಾಶಿಯಲ್ಲಿ 30 ಡಿಗ್ರಿ ಇರುತ್ತೆ. ಅಂದ್ರೆ 12 ರಾಶಿ 12 × 30 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 360 ಡಿಗ್ರಿ ಸರ್ಕಲ್ ಆಗುತ್ತೆ. ಈ 30 ಡಿಗ್ರಿಯ ಪ್ರಯಾಣ ಏನಿದೆ ಒಂದು ರಾಶಿಯಲ್ಲಿ, ಈ ಪ್ರಯಾಣವನ್ನ ಗುರುಗ್ರಹ 1 ವರ್ಷ ಟೈಮ್ ತಗೋಬೇಕು, ಅವಧಿಯನ್ನು ತಗೋಬೇಕು. ಅಂಥದ್ದು ಮೊನ್ನೆ 2025ನೇ ಇಸವಿಯಿಂದನೇ ಅವರು ಅತಿಚಾರ ಮಾರ್ಗದಲ್ಲಿ ಅಂದ್ರೆ ಬಹುಬೇಗನೆ 30 ಡಿಗ್ರಿಯ ಪ್ರಯಾಣವನ್ನ ಕೇವಲ 5 ತಿಂಗಳಿಗೆ ಮಾಡಿ ಮುಂದಕ್ಕೆ ಬರೋದು, ಸ್ವಲ್ಪ ದಿನ ಇದ್ದು ಮತ್ತೆ ವಕ್ರೆಯಾಗಿ ಮತ್ತೆ ನಿಧಾನಕ್ಕೆ ಹಿಂದಕ್ಕೆ ಹೋಗ್ತಕ್ಕಂಥದ್ದು, ಮತ್ತೆ ಸ್ವಲ್ಪ ದಿನ ಆದಮೇಲೆ ವಕ್ರತೆ ಆಗವನ್ನು ಮಾಡ್ತಕ್ಕಂಥದ್ದು, ಈ ತರಹದ ಒಂದು ಅವರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ, ಈ ತರಹದ ಸಂಚಾರವನ್ನು ಮಾಡ್ತಾ ಇದ್ದಾರೆ. ನೋಡಿ, ಜೂನ್ 2ನೇ ತಾರೀಕು ಗುರು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಕೇವಲ 5 ತಿಂಗಳು, ಅಕ್ಟೋಬರ್ 31ಕ್ಕೆ ಗುರು ಕರ್ಕಾಟಕ ರಾಶಿಯನ್ನು ಬಿಟ್ಟು ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಅಕ್ಟೋಬರ್ 31ರಿಂದ ಸಿಂಹ ರಾಶಿಯಲ್ಲಿ ಹಿಂಗೆ ಪ್ರವೇಶವನ್ನು ಫಾರ್ವರ್ಡ್ ಮೋಷನಲ್ಲಿ ನಿಧಾನವಾಗಿ ಚಲಿಸ್ತಾ ಮುಂದಕ್ಕೆ ಚಲಿಸ್ತಾ ಡಿಸೆಂಬರ್ 13ನೇ ತಾರೀಕು ಸ್ವಲ್ಪ ಮುಂದಕ್ಕೆ ಬಂದು ಡಿಸೆಂಬರ್ 13ನೇ ತಾರೀಕು ವಕ್ರಗತಿ ಆಗ್ತಾರೆ. ವಕ್ರಿ ಅಂದ್ರೆ ಹಿಮ್ಮುಖ ಚಲನೆ, ಮತ್ತೆ ಅವ್ರು ಹಿಂದಕ್ಕೆ ರಿವರ್ಸ್ ತಗೊಂಡು ಹಿಂದಕ್ಕೆ ಹೋಗ್ತಕ್ಕಂಥದ್ದು. ಡಿಸೆಂಬರ್ 13ಕ್ಕೆ ವಕ್ರಗತಿ ಪ್ರಾರಂಭ ಮಾಡಿಕೊಂಡು ನಿಧಾನವಾಗಿ ಹಿಂದಕ್ಕೆ ಹೋಗ್ತಾ ಜನವರಿ 26ಕ್ಕೆ ಮತ್ತೆ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಅದೇ ವಕ್ರಗತಿಯಲ್ಲೇನೆ, ವಕ್ರಿ ಮಾರ್ಗದಲ್ಲೇನೆ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಈ ಜನವರಿ 26ನೇ ತಾರೀಕು ಬಂದು ಕರ್ಕಾಟಕ ರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಂಡು ಹಿಂದಕ್ಕೆ ಚಲಿಸ್ತಾ ಏಪ್ರಿಲ್ 13ನೇ ತಾರೀಕು ವಕ್ರತ್ಯಾಗವನ್ನು ಮಾಡ್ತಾರೆ. ಮತ್ತೆ ಮುಂದಕ್ಕೆ ಸಂಚಾರವನ್ನು ನಿಧಾನವಾಗಿ ಮಾಡ್ಕೊಂಡು ಬರ್ತಾರೆ. ಅಂದ್ರೆ ಧನುಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ರಾಶ್ಯಾಧಿಪತಿ ಮತ್ತು ಚತುರ್ಥಾಧಿಪತಿ ಇಷ್ಟು ದಿನ ಕಳೆದ ವರ್ಷ ಸಪ್ತಮ ಸ್ಥಾನದಲ್ಲಿದ್ದರು. ಸ್ವಲ್ಪ ಗುರುಬಲ ಅನ್ನೋದು ನಿಮಗೆ ಅಷ್ಟೋ ಇಷ್ಟೋ ರಕ್ಷಣೆ ಕೊಟ್ಟಿದೆ. ಯಾಕೆ ಅಂದ್ರೆ ಅರ್ಧಾಷ್ಟಮ ಶನಿ ಮೇನ್ ನಮಗೆ 4ನೇ ಮನೆ ತುಂಬಾ ಚೆನ್ನಾಗಿರ್ಬೇಕು ಸ್ನೇಹಿತರೆ. ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನ 4ನೇ ಮನೆ ಅಂದ್ರೇನು? ಮಾನಸಿಕವಾಗಿ ಮನಸ್ಸು ಸಂತೋಷವಾಗಿದೆಯಾ, ಮನೆ ಎಲ್ಲ ಚೆನ್ನಾಗಿದೆಯಾ, ನಮಗೆ ಸ್ವಂತ ಮನೆ ಇದೆಯಾ, ವಾಹನ ಇದೆಯಾ, ಹಾಗೆಯೇ ನಮ್ಮ ತಾಯಿಯ ಜೊತೆ ಯಾವ ತರಹದ ಬಾಂಧವ್ಯ ಇರುತ್ತೆ, ನಾವು ಸುಖವಾದ ಕೆಲಸವನ್ನು ಮಾಡ್ತಿದೀವಾ. ಚತುರ್ಥ ಸ್ಥಾನದಿಂದ ಡೈರೆಕ್ಟು 10ನೇ ಮನೆ ನೋಡ್ತಾರೆ. 10ನೇ ಮನೆ ಅಂದ್ರೆ ನಮ್ಮ ಕೆಲಸದಿಂದ ನಮಗೆ ಸುಖ ಮನಃಶಾಂತಿ ಸಿಗ್ತಾ ಇದೆಯಾ. ಕೆಲವರೆಲ್ಲ ಎಷ್ಟು ತುಂಬಾ ಕಷ್ಟಪಡ್ತಾರೆ, ಮನಃಶಾಂತಿನೇ ಇರೋದಿಲ್ಲ. ಸೊ ಚತುರ್ಥ ಸ್ಥಾನ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಮಾನಸಿಕ ಸ್ಥಿತಿ ಯಾವ ಥರ ಇದೆ ಅಂತಕ್ಕಂಥದ್ದು ಕೂಡ ಚತುರ್ಥ ಸ್ಥಾನ ತೋರಿಸುತ್ತೆ. ಅಂತಹ ಚತುರ್ಥ ಸ್ಥಾನಕ್ಕೆ ಶನಿ ಬಂದು ಕುತ್ಕೊಂಡ್ರು, ನಿಮಗೆ ತುಂಬ ಸಾಕಷ್ಟು ಹಿನ್ನಡೆ. ಚತುರ್ಥ ಸ್ಥಾನದಲ್ಲಿ ಶನಿ ಕುತ್ಕೊಂಡ್ಬಿಟ್ಟು ನೇರವಾಗಿ ದಶಮ ಸ್ಥಾನವನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿಕೊಂಡ್ರು ಕಳೆದ ವರ್ಷ 2025ನೇ ಇಸವಿಯಲ್ಲಿ. ಸಾಕಷ್ಟು ಉದ್ಯೋಗದಲ್ಲಿ ಏರಿಳಿತಗಳನ್ನು ನೋಡ್ತಾ ಬರ್ತಾ ಇದ್ದೀರಾ. ಕೆಲಸ ಸಿಕ್ಕದೆ ಎಷ್ಟೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಕೆಲಸ ಸಿಗ್ದಂಗೆ ಆಗೋದು, ಆಮೇಲೆ ಕೆಲವರು ಆಕಸ್ಮಿಕವಾಗಿ ಕೆಲಸವನ್ನು ಕಳ್ಕೊಂಡಿರ್ತೀರಾ. ಈ ತರಹದ ಸಾಕಷ್ಟು ಪರಿಸ್ಥಿತಿಗಳು, ಸಾಕಷ್ಟು ಅನಿರೀಕ್ಷಿತ ಮತ್ತು ನಿಮಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂತಹ ಪರಿಸ್ಥಿತಿಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಮನಃಶಾಂತಿ ಇಲ್ಲದೆ, ನೆಮ್ಮದಿ ಇಲ್ಲದೆ, ತಾಯಿ ಜೊತೆ ಕಲಹ, ತಾಯಿಯ ಆರೋಗ್ಯದಲ್ಲಿ ತೊಂದರೆಗಳು, ಈ ತರ ಏನೋ ಒಂದು ತಿಳಿಯದ ಭಯ, ಈ ತರಹದ ಪರಿಸ್ಥಿತಿಗಳನ್ನ ಹೆಚ್ಚಾಗಿ ನೀವು 2026ನೇ ಇಸವಿಯಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ನೋಡಿರ್ತೀರಾ. ಭಯ, ಅನಿರೀಕ್ಷಿತ ಭಯನೂ ನೋಡ್ತಾ ಬರ್ತಾ ಇದ್ದೀರಾ. ಈ ತರ ಚತುರ್ಥ ಸ್ಥಾನದಲ್ಲಿ ಶನಿ ಬಂದು ಕುತ್ಕೊಂಡಾಗ, ಸ್ವಲ್ಪ ಸಪ್ತಮ ಸ್ಥಾನಕ್ಕೆ ಗುರು ಬಂದಾಗ ಸ್ವಲ್ಪ ಇದ್ದಿದ್ರಲ್ಲಿ ಸ್ವಲ್ಪ ಮನಃಶಾಂತಿಯಿಂದ ಇದ್ರಿ. ಒಂದು 5 ತಿಂಗಳಾದ್ರೂ, ಆಕ್ಚುಲಿ ಗುರು 1 ವರ್ಷ ಇರಬೇಕು ಅಂತದ್ದು ಬರೀ 5 ತಿಂಗಳಿಗೆ ಮುಂದಕ್ಕೆ ಬಂದ್ರು, ಮತ್ತೆ ಒಕ್ರೆ ಆದ್ರು, ಮತ್ತೆ ಸಪ್ತಮ ಸ್ಥಾನಕ್ಕೆ ಬಂದ್ರು.
ಅದೇನೇ ಇರಲಿ, ಸ್ವಲ್ಪ ದಿನ ಆದ್ರೂ, ಒಂದು 6 ತಿಂಗಳಾದ್ರೂ ಸ್ವಲ್ಪ ಗುರುಬಲ ಅನ್ನೋದು ನಿಮಗೆ ರಕ್ಷಣೆ ಕೊಟ್ಟಿದೆ. ಈ ಸಮಯದಲ್ಲಿ ನಿಮಗೆ ಒಂದು ಕಿವಿ ಮಾತನ್ನ ಹೇಳಬೇಕು. ಈ ಗುರುಬಲ ಶನಿಬಲ ಅನ್ನೋದು ಗೋಚಾರದಲ್ಲಿ ಮಾತ್ರ. ಧನಸ್ಸು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ, ಎಲ್ಲರಿಗೂ ಒಂದೇ ತರ ಫಲಿತಾಂಶ ಇರುವುದಿಲ್ಲ. ನಮ್ಮ ವೈಯಕ್ತಿಕ ಜನ್ಮ ಜಾತಕ ಅಂತ ಇರುತ್ತೆ, ಇದೇ ತರ ಜಾತಕ ನಾವು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ಗೆ. ಸೊ ಇದೇ ತರಹ ಕುಂಡ್ಲಿ ಬರುತ್ತೆ. ಅಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ತೊಂದರೆ ತಾಪತ್ರೆಗಳಿದ್ರೆ, ಗ್ರಹಸ್ಥಿತಿಗಳು ಚೆನ್ನಾಗಿಲ್ಲ ಅಂದ್ರೆ ನಮಗೆ ಸಾಕಷ್ಟು ತೊಂದರೆ, ಹಿನ್ನಡೆ ಅನುಭವಿಸ್ತೀವಿ, ಸರಿಯಾದ ಉದ್ಯೋಗ ಇರೋದಿಲ್ಲ, ಮಾನಸಿಕ ಹಿಂಸೆ ಅನುಭವಿಸ್ತಾ ಇರ್ತೀವಿ, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇರ್ತೀವಿ. ಅಂತಹ ಸಮಯದಲ್ಲಿ ಗುರುಬಲ ಬಂದ್ರೆ ಸ್ವಲ್ಪ ನಿಟ್ಟುಸಿರು ಬಿಡುತ್ತೆ, ಅವಕಾಶ ಸಿಗುತ್ತೆ. ಸ್ವಲ್ಪ ಎಲ್ಲೋ ಒಂದ್ ಕಡೆ ನಮಗೆ ನಿಟ್ಟುಸಿರು ಬಿಟ್ಟು ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು. ಗುರುಬಲದಿಂದಲೇ ನಮ್ಮ ಜೀವನದಲ್ಲಿ ಎಲ್ಲವೂ ನಡೆಯುವುದಿಲ್ಲ. ನಾನು ಇಷ್ಟೆಲ್ಲ ಬಡ್ಕೊಂಡು ಹೇಳಿದ್ರು ನನಗೆ ಸರ್ಕಾರಿ ಕೆಲಸ ಸಿಗುತ್ತಾ ಅಂತ ಕಾಮೆಂಟ್ ಹಾಕ್ತೀರಾ. ಆಮೇಲೆ ಒಬ್ಬರು ಕಾಮೆಂಟ್ ಹಾಕಿದ್ದಾರೆ, ನೀವು ಫೀಸ್ ಇಲ್ಲದೆ ಹೇಳ್ತೀರಾ, ಮತ್ತಾಮೇಲೆ ನಿಮ್ಮ ಕ್ಲೈಂಟ್ಸಿಗೆ ನೀವು ಪರಿಹಾರ ಅಂತಂದು ಯಾವ ಥರ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ನನ್ನ ಪರಿಹಾರ ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು, ಆ ಥರ ಪರಿಹಾರ. ಮತ್ತಾಮೇಲೆ 100 ಜನಕ್ಕೆ ಅವ್ರು ಬಂದು ನನಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇದೆ, ನನಗೆ ಫೀಸ್ ಕೊಡೋಕ್ಕಾಗಲ್ಲ ಅಂತ ಹೇಳಿದವ್ರಿಗೆ ನಾನು ಉಚಿತವಾಗಿ ಕನ್ಸಲ್ಟೇಷನ್ ಕೊಟ್ಟಿದ್ದೇನೆ. ನಾನು ನನ್ನ ಡಿಸ್ಕ್ರಿಪ್ಷನ್ ನೀವು ನೋಡ್ಬೋದು, ನನ್ನ ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಏನು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಒಂದ್ಸಲ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ನಾನೊಂದು ರಾಶಿ ಫಲಿತಾಂಶ ಹಾಕಿರ್ತೀನಿ, ನಮಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂದರೆ ಏನಂತ ಹೇಳೋದಕ್ಕಾಗುತ್ತೆ? ರಾಶಿ ಫಲಿತಾಂಶದಲ್ಲಿ ನಿಮಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ನೋದು ಹೇಳಕ್ ಬರಲ್ಲ. ಅದು ನಿಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ದಶಮ ಸ್ಥಾನ ಚೆನ್ನಾಗಿರಬೇಕು. ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ಎಷ್ಟೋ ಜನ ನನ್ನ ಹತ್ರ ಕನ್ಸಲ್ಟೇಷನ್ ತಗೊಂಡಿರ್ತೀರಾ, ನಿಮಗೆ ಅರ್ಥ ಆಗಿರುತ್ತೆ ನಾನು ಯಾವ ಥರ ಪರಿಹಾರ ಕೊಡ್ತಾ ಬರ್ತಿದ್ದೇನೆ ಅಂತ ಹೇಳ್ಬಿಟ್ಟು. ಜಸ್ಟ್ ನಾನು ಜಾಸ್ತಿ ಶನಿ ದೋಷ ಇದ್ದರೆ, ಶನಿಯ ಒಂದು ನೆಗೆಟಿವ್ ಕರ್ಮ ಜಾಸ್ತಿ ಇದ್ದವ್ರಿಗೆ ನಾನು ಓಂ ನಮಃ ಶಿವಾಯ ಹೇಳ್ಕೊಳ್ಳಿ ಅಂತ ಮಾತ್ರ ಹೇಳ್ಬಿಡ್ತೀನಿ, ಬೇರೆ ಯಾವ ಪರಿಹಾರ ಬೇಡ ಅಂತಾನೆ ಹೇಳ್ತೀನಿ. ನನ್ನ ಡಿಸ್ಕ್ರಿಪ್ಷನ್ ಒಂದ್ಸಲ ಓದಿ, ಒಂದ್ಸಲ ಗೊತ್ತಾಗುತ್ತೆ. ಸೊ ಅದೇನೇ ಇರಲಿ, ಧನುಸ್ಸು ರಾಶಿಯವರಿಗೆ ಈ ಜೂನ್ 2ನೇ ತಾರೀಕು ಗುರು ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ನೋಡಿ, ಯಾವಾಗಲೇ ಆಗಲಿ ನಮಗೆ ಗುರು ತಾನಿರುವ ರಾಶಿಯಿಂದ, ತಾನು ಸಂಚಾರ ಮಾಡ್ತಾ ಇರ್ತಕ್ಕಂತಹ ರಾಶಿಯಿಂದ ಪಂಚಮ ಭಾವವನ್ನು ನೋಡ್ತಾರೆ. 1, 2, 3, 4, 5 ಅಂದರೆ ಪಂಚಮ ದೃಷ್ಟಿಯಿಂದ ನಿಮ್ಮ ಜನ್ಮ ರಾಶಿಯಿಂದ 12ನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ. ಗುರುವಿನ ದೃಷ್ಟಿ, ಗುರು ದೃಷ್ಟಿ ಮನೆಗೆ ಬೀಳ್ತಾ ಇದೆ. ಆಮೇಲೆ ತಾನಿರುವ ರಾಶಿಯಿಂದ ಸಪ್ತಮ ಭಾವವನ್ನು ನೋಡ್ತಾರೆ, ಅಂದರೆ ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಭಾವದ ಮೇಲೆ ದೃಷ್ಟಿ ಬೀಳುತ್ತೆ. ಆಮೇಲೆ ತಾನಿರುವ ರಾಶಿಯಿಂದ ನವಮ ದೃಷ್ಟಿ, ಸಪ್ತಮ, ಅಷ್ಟಮ, ನವಮ ಅಂದರೆ ಶನಿಯನ್ನು ನೋಡ್ತಾರೆ. ಅಂದರೆ 12ನೇ ಮನೆ ನೋಡ್ತಾರೆ, 2ನೇ ಮನೆ ನೋಡ್ತಾರೆ, ಶನಿಯ ಮನೆ ಅಂದರೆ ಅವ್ರ ಮನೆ, ಸ್ವಂತ ಗುರುವಿನ ಮನೆ ಇದು. ಬಟ್ ಅಲ್ಲಿ ಶನಿ ಸಂಚಾರ ನಡೀತಾ ಇದೆ. ನೋಡಿ, ಶನಿ ಅಂದ್ರೆ ರಿಸ್ಟ್ರಿಕ್ಷನ್ ಪ್ಲಾನೆಟ್, ನಮಗೆ ರಿಸ್ಟ್ರಿಕ್ಷನ್ ಕೊಡ್ತಕ್ಕಂಥದ್ದು, ನಮಗೆ ಕಡಿಮೆ ಸುಖ ಕೊಟ್ಬಿಟ್ಟು ಸ್ವಲ್ಪ ಕಷ್ಟ ಜಾಸ್ತಿ ಕೊಡ್ತಕ್ಕಂತಹ ಗ್ರಹ ಶನಿ. ನಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಶನಿ ತುಂಬ ಚೆನ್ನಾಗಿದ್ರೆ ಶನಿ ಕೊಟ್ಟಷ್ಟು ಫಲಿತಾಂಶ ಯಾರೂ ಕೊಡೋದಿಲ್ಲ. ಇವತ್ತು ರಾಜಕೀಯದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ, ಕೆಲವರು ಒಳ್ಳೆ ಹಣ ಮಾಡಿದ್ದಾರೆ, ಒಳ್ಳೆ ಜೀವನ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಶನಿನೇ ಕಾರಣ. ಶನಿ ಕರ್ಮಕಾರಕ, ಶನಿ ರಿಸ್ಟ್ರಿಕ್ಷನ್ ಪ್ಲಾನೆಟ್, ಅಡೆತಡೆಗಳನ್ನು ಕೊಡ್ತಕ್ಕಂತಹ ಗ್ರಹ. ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ನಾವೇನು ಡೆವಲಪ್ಮೆಂಟ್ಗೋಸ್ಕರ ಕೆಲಸ ಮಾಡ್ತೀವೋ ಅಲ್ಲಿ ಅಡೆತಡೆ ಕೊಡ್ತಕ್ಕಂತಹ ಗ್ರಹ. ಅಂತಹ ಗ್ರಹವನ್ನು ಗುರು ನೋಡ್ತಾ ಇರೋದ್ರಿಂದ, ಇನ್ಮೇಲೆ ಅಷ್ಟಮ ಸ್ಥಾನಕ್ಕೆ ಗುರು ಬರೋದ್ರಿಂದ ಗುರುಬಲ ಇರೋದಿಲ್ಲ. ಆದರೆ ಗುರು ದೃಷ್ಟಿ ಚತುರ್ಥ ಸ್ಥಾನದ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಅಡೆತಡೆಗಳು ಕಡಿಮೆ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆಗಳು ಕಡಿಮೆ ಆಗ್ತಕ್ಕಂಥದ್ದು, ತಾಯಿಯ ಜೊತೆ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತಕ್ಕಂಥದ್ದು, ಸ್ವಲ್ಪ ಇರೋದ್ರಲ್ಲೇ ಮನಃಶಾಂತಿಯಾಗಿ ಇರೋಣ ಅಂತಕ್ಕಂತಹ ಒಂದು ಭಾವನೆ ಬರ್ತಕ್ಕಂಥದ್ದು, ನೆಮ್ಮದಿಯಾಗಿರೋಣ ಅಂತಕ್ಕಂತಹ ಒಂದು ಭಾವನೆ ಬರುತ್ತೆ ಇನ್ಮೇಲೆ ನಿಮಗೆ. ಸೊ ಈ ತರಹದ ಫಲಿತಾಂಶಗಳು. ಚತುರ್ಥ ಸ್ಥಾನ ಆಗಿರೋದ್ರಿಂದ ಗುರು ಚತುರ್ಥ ಸ್ಥಾನ ನೋಡ್ತಾ ಇದ್ದಾರೆ, ಮತ್ತೆ ನಿಮ್ಮ ಜನ್ಮರಾಶಿಯಿಂದ 12ನೇ ಮನೆ ನೋಡ್ತಾ ಇದ್ದಾರೆ. ಆಕಸ್ಮಿಕವಾಗಿ ನೀವು ಮನೆ ಚೇಂಜ್ ಮಾಡಬಹುದು, ಮನೆ ಖರೀದಿ ಮಾಡಬಹುದು, ಅಥವಾ ಯಾವುದಾದ್ರೂ ಒಂದು ಸೈಟ್ ಖರೀದಿ ಮಾಡಬಹುದು. ಈ ಖರೀದಿಗೋಸ್ಕರ ಇಲ್ಲಿ ಖರ್ಚು, ವ್ಯಯಸ್ಥಾನವನ್ನು ನೋಡ್ತಾ ಇರೋದ್ರಿಂದ, ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು. ಅದು ಶುಭ ಖರ್ಚುಗಳೇ. ನೀವು ಯಾವುದೋ ಒಂದು ಸೈಟ್ ತಗೊಂತೀರಾ, ಮನೆ ತಗೊಂತೀರಾ, ಈ ಥರ. ಅಥವಾ ಬಾಡಿಗೆ ಮನೇಲಿ ಇರ್ತಕ್ಕಂಥವ್ರು, ಬೇಡಪ್ಪ ಈ ಮನೆ ನಾವು ಯಾವಾಗ ಚೇಂಜ್ ಮಾಡ್ತೀವೋ ಏನೋ, ಈ ಬಾಡಿಗೆ ಮನೇಲಿ ಇದು ಸಾಕಾಗಿದೆ, ಬೇರೆ ಮನೆಗೆ ಹೋಗಬೇಕು ಅಂತ ಯಾರೆಲ್ಲ
ನೀವು ನೋವು ಪಡ್ತಾ ಇದ್ದೀರಾ, ಮನೆ ಚೇಂಜ್ ಮಾಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಗೃಹ ಒಂದು ಬದಲಾವಣೆಗಳು ಕಾಣ್ತಾ ಇದೆ. ಹಾಗೆಯೇ ವಾಹನ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆಗಳು ಕಾಣ್ತಾ ಇದೆ. ಹೊಸ ವಾಹನ ಖರೀದಿ, ಖರ್ಚುಗಳು ಮಾಡ್ತೀರಾ, ಸ್ವಲ್ಪ ಖರ್ಚು ಜಾಸ್ತಿ ತೋರಿಸ್ತಾ ಇರುತ್ತೆ. ಅಷ್ಟಮ ಸ್ಥಾನ ಗುರುವಿಗೆ ಉಚ್ಚ ಸ್ಥಾನ ಆಗಿದೆ. ಇದು ಕರ್ಕಾಟಕ ರಾಶಿ. ನಿಮ್ಮ ಧನುಸ್ಸು ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಗುರು ಇರೋದ್ರಿಂದ, ಇದು ಉಚ್ಚ ಸ್ಥಾನ ಆಗಿರೋದ್ರಿಂದ ನೋಡಿ, ಸ್ವಲ್ಪ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇರೋ ದುಡ್ಡನ್ನ ಕಳ್ಕೊಬೇಕಾಗುತ್ತೆ. ಖರ್ಚು ಜಾಸ್ತಿ ತೋರಿಸ್ತಾ ಇರುತ್ತೆ ಸ್ವಲ್ಪ ಈ ಸಮಯದಲ್ಲಿ. ಆಮೇಲೆ ಪ್ರಯಾಣ ಮಾಡ್ತೀರಾ, ಪ್ರಯಾಣದಲ್ಲಿ ತೊಂದರೆಗಳು ಕಾಣಿಸ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಶರೀರ ತೂಕ ಹೆಚ್ಚಾಗ್ತಕ್ಕಂಥದ್ದು, ಈ ಥರ ನಿಮಗೆ ಬದಲಾವಣೆಗಳು. ಮತ್ತಾಮೇಲೆ ಅಷ್ಟಮ ಸ್ಥಾನ ಅಂದರೆ ಏನು? ರಹಸ್ಯ ವಿದ್ಯೆಗಳನ್ನು ನೋಡ್ತಕ್ಕಂಥದ್ದು, ಕಲಿತಕ್ಕಂಥದ್ದು. ರಹಸ್ಯ ವಿದ್ಯೆಗಳು, ರಿಸರ್ಚು, ಅಕ್ಕಲ್ ಸೈನ್ಸು, ಜ್ಯೋತಿಷ್ಯ, ಮತ್ತಾಮೇಲೆ ದೊಡ್ಡ ದೊಡ್ಡ PhD ಎಲ್ಲ ಮಾಡ್ತಾ ಇರ್ತೀರ ನೋಡಿ, ಅಂಥವ್ರಿಗೆ, ಡಾಕ್ಟರ್ಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಷ್ಟಮ ಸ್ಥಾನದಲ್ಲಿ ಇರ್ತಕ್ಕಂತಹ ಗುರು. ಆದರೆ ಆರ್ಥಿಕ ವಿಚಾರದಲ್ಲಿ ನಮಗೆ ದೊಡ್ಡ ಮಟ್ಟಕ್ಕೆ ನಮಗೆ ಬದಲಾವಣೆ ಇರೋದಿಲ್ಲ. ಖರ್ಚುಗಳು ಜಾಸ್ತಿ ಇರುತ್ತೆ, ಸ್ವಲ್ಪ ತೊಂದರೆನೇ ಇರುತ್ತೆ ಅಷ್ಟಮ ಸ್ಥಾನದಲ್ಲಿ ಗುರುವಿನ ಸಂಚಾರ. ಆದರೆ ಏನು ಒಳ್ಳೆಯದಾಗುತ್ತೆ ನಿಮಗೆ, ಈ ಚತುರ್ಥ ಸ್ಥಾನದ ಅರ್ಧಾಷ್ಟಮ ಶನಿಯ ಬಾಧೆ ಸ್ವಲ್ಪ ಕಡಿಮೆ ಆಗುತ್ತೆ. ಶನಿಯ ದೃಷ್ಟಿ ದಶಮ ಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ ನೋಡಿ. ಉದ್ಯೋಗದಲ್ಲಿ ತೊಂದರೆ ಯಾರೆಲ್ಲ ಪಡ್ತಾ ಇರ್ತೀರ ನೋಡಿ, ಸೊ ಅವ್ರಿಗೆ ಬದಲಾವಣೆಗಳು ಸಿಗ್ತಾ ಹೋಗುತ್ತೆ. ಉದ್ಯೋಗದಲ್ಲಿ ಕಡಿಮೆ ಬದಲಾವಣೆಗಳಾಗುತ್ತಾ, ಅಂದರೆ ಕಡಿಮೆ ಒಂದು ನೋವು ಸಿಗುತ್ತೆ. ಅಂದರೆ ಜಾಸ್ತಿ ನೋವು ಪಡ್ತಾ ಬರ್ತಾ ಇರ್ತೀರಾ, ಬಟ್ ಗುರು ದೃಷ್ಟಿ ಇರೋದ್ರಿಂದ ಸ್ವಲ್ಪ ನೋವಲ್ಲಿ ಕಡಿಮೆ ಆಗ್ತಕ್ಕಂಥದ್ದು, ಸ್ವಲ್ಪ ಚೇತರಿಕೆ ಕಂಡು ಬರ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬದಲಾವಣೆಗಳನ್ನು ನೋಡ್ತೀರಾ. ಈ ತರಹದ ಪರಿಸ್ಥಿತಿಗಳು ಗುರುವಿನ ಒಂದು ದೃಷ್ಟಿಯಿಂದ ನಿಮಗೆ ಸಿಗ್ತಕ್ಕಂಥದ್ದು. ಆಮೇಲೆ ಗುರು ನವಮ ಸ್ಥಾನಕ್ಕೆ ಬರ್ತಾರೆ ಅಕ್ಟೋಬರ್ 31ರಿಂದ. ಈ ಡಿಸೆಂಬರ್ ನಿಮಗೆ ಸರಿಸುಮಾರು ಡಿಸೆಂಬರ್ 13ನೇ ತಾರೀಕಿನ ತನಕ 43 ದಿನಗಳ ಕಾಲ ಮತ್ತೆ ಗುರುಬಲ ಬರುತ್ತೆ ನಿಮಗೆ. ಗುರು ನವಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು 43 ದಿನಗಳ ಕಾಲ ಗುರುಬಲ ಬರುತ್ತೆ. ಮತ್ತೆ ಡಿಸೆಂಬರ್ 13ನೇ ತಾರೀಕು ವಕ್ರಿಯಾಗಿ ಸಂಚಾರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ಕೊಳ್ತಾರೆ. ಮತ್ತೆ ಸ್ವಲ್ಪ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಶೂರಿಟಿ ಹಾಕೋದು, ಮಧ್ಯವರ್ತಿಕೆಯಲ್ಲಿ ಸೈನ್ ಹಾಕೋದು, ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಹುಷಾರಾಗಿರಿ. ಆಮೇಲೆ ಫಾರಿನ್ ಟ್ರಾವೆಲ್ ಇರುತ್ತೆ, ಸ್ವಲ್ಪ ಫಾರಿನ್ಗೆ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಾ, ಸ್ವಲ್ಪ ಫಾರಿನ್ ಟ್ರಾವೆಲ್ ಇರುತ್ತೆ, ಸ್ವಲ್ಪ ವಾಸಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು, ಈ ತರಹದ ಸಿಚುವೇಶನ್ ಇರುತ್ತೆ. ಆಮೇಲೆ ಆರ್ಥಿಕ ವಿಚಾರದಲ್ಲಿ ದೊಡ್ಡ ಮಟ್ಟಕ್ಕೆ ನಮಗೆ ಆದಾಯ ಅನ್ನೋದು ಇರೋದಿಲ್ಲ ಈ ಸಮಯದಲ್ಲಿ. ಸ್ವಲ್ಪ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಸ್ವಲ್ಪ ಕಡಿಮೆ ಆದಾಯನೇ ಇರುತ್ತೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಗುರುವಿನ ಒಂದು ಫಲ ಈ ಥರ ಇದೆ. ಈ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡಿ, ಗುರುವಿನ ದೃಷ್ಟಿ ನೇರ ನವಮ ಸ್ಥಾನದಲ್ಲಿ ಇರ್ತಕ್ಕಂತಹ, ಅಂದರೆ ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನ, ಅವರು ನವಮ ದೃಷ್ಟಿಯಿಂದ ನೋಡ್ತಾ ಇರ್ತಕ್ಕಂಥದ್ದು ಶನಿ ದೃಷ್ಟಿ ಇರೋದ್ರಿಂದ ವೀರಭದ್ರ ದರ್ಶನ ಮಾಡಿ, ವೀರಭದ್ರನಿಗೆ ಈಡ್ಗೆ ಹೊಡೆಯೋದಕ್ಕೆ ಪ್ರಯತ್ನ ಮಾಡಿ. ಹಾಗೆಯೇ ದತ್ತಾತ್ರೇಯ ಕ್ಷೇತ್ರಕ್ಕೆ ಭೇಟಿ ಕೊಟ್ಬಿಟ್ಟು ಅನ್ನದಾನ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಮತ್ತಷ್ಟು ಹೆಲ್ಪ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಪ್ರಾಬ್ಲಮ್ಸ್ ಹೇಳ್ಕೋಬಾರ್ದು, ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕಂಪಲ್ಸರಿ ಬೇಕು. ನೀವು ತಿಳ್ಕೊಂಡಿರೋ ಥರ ಫೀಸ್ ಎಲ್ಲ ಜಾಸ್ತಿ ತೊಗೊಳೋದಕ್ಕೆ ಹೋಗಲ್ಲ, ತುಂಬ ಚಿಕ್ಕ ಅಮೌಂಟು, ಹಾಗೆ ನಿಮಗೆ ತುಂಬ ಸಹಾಯ ಆಗ್ತಕ್ಕಂತಹ ಪರಿಹಾರಗಳೇ ಇರುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.